ಕಾರ್ಯಕ್ರಮಕ್ಕೆ ಈ ಶಾಲೆಯ ಮುಖ್ಯಸ್ಥರು ನಮ್ಮನ್ನು ಇಲ್ಲಿಗೆ ಆಹ್ವಾನ ಮಾಡಿದರು. ಅವರ ಆಹ್ವಾನದ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ಇದೆ, ನೀವು ಬರಬೇಕು ಅಂತೇಳಿ ಕೇಳ್ಕೊಂಡಿದ್ದಾಗ ನಾನು ಅವರ ಕೋರಿಕೆ ಮೇರೆಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ, ಈ ಶಾಲೆಯ ವಾತಾವರಣ ತುಂಬ ಆಹ್ಲಾದಕರವಾಗಿತ್ತು. ತುಂಬ ಅತ್ಯುತ್ತಮವಾಗಿ ಈ ಒಂದು ಏನು ಸಂಕ್ರಾಂತಿಯ ಶುಭಾಶಯಗಳನ್ನ ಅರ್ಪಿಸೋದ್ರ ಮೂಲಕ ಈ ಒಂದು ಸಂಕ್ರಾಂತಿಯ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಏನು ಬಣ್ಣ ಬಣ್ಣದ ತೋರಣಗಳಿಂದ ಮತ್ತು ರಂಗೋಲಿಗಳು ಮತ್ತು ಈ ಒಂದು ಕಬ್ಬು, ಎಳ್ಳು, ಬೆಲ್ಲ ಮತ್ತು ಮಕ್ಕಳ ಕಡೆಯಿಂದ ಈ ಒಂದು ಕಾರ್ಯಕ್ರಮ ವಿವಿಧ ಅಂಗಡಿ ಮುಂಗಟ್ಟುಗಳು ಏನು ಮಾಡ್ತಾರೆ ಅದರ ಅನುಭವಗಳನ್ನ ಬೆಳೆಸೋದಕ್ಕೆ ಅತ್ಯುತ್ತಮವಾಗಿ ಏರ್ಪಡಿಸಿರ್ತಾರೆ. ತುಂಬ ಸಂತೋಷವಾಗಿದೆ. ಮಕ್ಕಳು ರೆಡಿಯಾಗಿ ಬಂದು ನಿಜವಾದ ಮಾರುಕಟ್ಟೆ ರೀತಿಯೇ ಈ ಒಂದು ವ್ಯವಸ್ಥೆ ಇದೆ. ಅದಕ್ಕಿಂತ ಅತ್ಯುತ್ತಮವಾದಂಥದ್ದು ಎಲ್ಲ ತರಗತಿ ಕೊಠಡಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಈ ಮಕ್ಕಳು ತಾವೇ ತಯಾರು ಮಾಡಿದಂಥ ಮಾದರಿಗಳನ್ನ ಉಪಯೋಗಿಸಿ ಅದನ್ನು ವಿವರಣೆಯನ್ನು ಕೊಡ್ತಾ ಸಾಕಷ್ಟು ಅಂಶಗಳನ್ನ ನಾವು ತಿಳ್ಕೊಳ್ಳಬೇಕಾದಂಥ ಅಂಶಗಳನ್ನ ತಿಳಿಸಿದ್ದಾರೆ. ಆಗ ಶಿಕ್ಷಕರು ತಿಳ್ಕೊಳ್ಬೇಕಾದ ಅಂಶಗಳು ಸಾಕಷ್ಟು ಅಂಶಗಳನ್ನ ಮಕ್ಕಳೇ ತಿಳಿಸ್ತಾ ಇದ್ದಾರೆ. ಇದು ಅತ್ಯುತ್ತಮವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಪ್ರತಿ ಶಾಲೆಗಳಲ್ಲಿ ಪ್ರತಿ ವರ್ಷ ನಡೆಸಬೇಕಾಗ್ತದೆ. ನಡೆಸೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಇದರಿಂದ ಹೊರಬರ್ತವೆ. ನಾವು ತರಗತಿನಲ್ಲಿ ಪಾಠ ಮಾಡೋದು ಅಷ್ಟೇ ವಿಷಯ ಅಲ್ಲ, ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷಕ್ಕೆ ಒಂದು ಬಾರಿ ಅಥವಾ 2 ಬಾರಿ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಬರೀ ಪಾಠ ಬೋಧನೆ ತರಗತಿ ಕಲಿಕೆ ಅಷ್ಟೇ ಸಾಧ್ಯ ಅಲ್ಲ. ಈ ಒಂದು ಹೊರ ಪ್ರಪಂಚದಲ್ಲಿ ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತಿರ್ತದೆ ಅದು ಕಲಿಕೆಗೆ ಅತ್ಯುತ್ತಮ ಪ್ರೋತ್ಸಾಹ ನೀಡಿದಂಗೆ ಆಗ್ತದೆ. ಆನಂತರ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಏನಿದೆ, ಈ ಸಂಸ್ಕೃತಿ ದಿನ ಕಳೆದಂತೆ ನಮ್ಮ ಸಮಾಜದಿಂದ ಮಾಯ ಆಗ್ತಾ ಇರುವಂಥ ಈ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ನೆರವೇರಿಸೋದ್ರಿಂದ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿ ಹಿಂದೆ ಹೇಗಿತ್ತು, ಅದನ್ನು ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಮುಂದಕ್ಕೆ ಯಾವ ರೀತಿ ಅದನ್ನು ಬಳಸ್ತಾ ಹೋಗಬೇಕು, ನಮ್ಮ ಮುಂದಿನ ಪೀಳಿಗೆ ಅದನ್ನು ಯಾವ ರೀತಿ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ವರ್ಗಾಯಿಸ್ತಾ ಇರಬೇಕು ಅನ್ನೋದಕ್ಕೆ ತುಂಬ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಈ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯ ಮುಖ್ಯಸ್ಥರಿಗೆ, ಶಾಲಾ ಸಿಬ್ಬಂದಿಗೆ ಹಾಗೂ ಈ ಒಂದು ಕಾರ್ಯಕಾರಿ ಎಲ್ಲ ಸಮಿತಿಗೆ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು 14ನೇ ತಾರೀಕು ಜನವರಿ ನಮ್ಮ ಶಾಲೆಯಲ್ಲಿ ಮಾರ್ಕೆಟ್ ಡೇ, ಅಂದರೆ ಸಂತೆನೇ ನಮ್ಮ ಶಾಲಾ ಆವರಣಕ್ಕೆ ಕರೆಸಿದ್ದೀವಿ. ಸೊ ಮಕ್ಕಳು ಎಲ್ಲರೂ ಬೇರೆ ಬೇರೆ ಸ್ಟಾಲ್ಗಳನ್ನು ಹಾಕೋದ್ರ ಮುಖಾಂತರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದೀವಿ. ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆ, ತಾತ ಅಜ್ಜಿದಿರಿಗೆ ಆಟೋಟಗಳನ್ನು ಏರ್ಪಡಿ ಮಾಡಿದ್ದೀವಿ. ಇದ್ರ ಜೊತೆಗೆ ಸೈನ್ಸ್ ಕಾರ್ನಿವಲ್ ಮತ್ತು ಸೈನ್ಸ್ ಎಕ್ಸಿಬಿಷನನ್ನು ಏರ್ಪಡಿ ಮಾಡಿದ್ವಿ. ಮಕ್ಕಳು ಒಂದು ವಾರದಿಂದ ಅವರು ತಯಾರಿಸಿರ್ತಕ್ಕಂಥ ಮಾಡೆಲ್ಗಳನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಭಾಳ ಖುಷಿಯಾಗುತ್ತೆ. ಮಕ್ಕಳು ಈಗಿನ ಮಾಡೆಲ್ಗಳನ್ನು ಅವರೇ ತಯಾರು ಮಾಡಿ ಅವರು ಅದರಲ್ಲಿ ಇನ್ವಾಲ್ವ್ ಆಗಿ ಅವರೇ ಮಾಡಿರ್ತಕ್ಕಂಥ ಮಾಡೆಲ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಭಾಳ ಉತ್ಸುಕರಾಗಿದ್ದಾರೆ. ನಾನು ಕೇಳಿ ಭಾಳ ನನಗೆ ಸಮಾಧಾನಕರ ಆಗಿದೆ. ಸೊ ಅವರೇ ಎಕ್ಸ್ಪ್ಲನೇಷನ್ ಮಾಡ್ತಿರೋದ್ರಿಂದ ಅವರಿಗೆ ಅದರ ಕಾನ್ಸೆಪ್ಟ್ಗಳ ಬಗ್ಗೆ ಭಾಳ ಅರ್ಥಿಸ್ಕೊಂಡು ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲ ಲವಲವಿಕೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು, ಮಾರ್ಕೆಟ್ ಡೇ ಆಗಿರ್ಬೋದು, ನರ್ಸರಿಯಿಂದ 8th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳು ಭಾಳ ಉತ್ಸುಕರಾಗಿದ್ದಾರೆ. ಅದ್ರ ಜೊತೆಗೆ ಪೇರೆಂಟ್ಸು ಅಷ್ಟೇ ಭಾಳ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. ಭಾಳ ಬೆಳಗ್ಗೆಯಿಂದನೇ ಇಲ್ಲಿ ಬಂದು ಮಕ್ಕಳನ್ನ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ಮಕ್ಕಳ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಿರೋದು ನಮಗಂತೂ ಭಾಳ ಖುಷಿ ಆಗ್ತಾಯಿದೆ. ಸೊ ಸ್ಕೈ ಇನ್ಸ್ಟಿಟ್ಯೂಷನ್ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಪೇರೆಂಟ್ಸ್ಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳನ್ನ ಜಾಸ್ತಿ ಪ್ರೆಷರೈಸ್ ಮಾಡಬೇಡಿ. ಎಜುಕೇಷನ್ನು, ಅಕಾಡೆಮಿಕ್ಸು ಅನ್ನೋದ್ರ ಬಗ್ಗೆ ಪ್ರೆಷರೈಸ್ ಮಾಡ್ದಿರಾ ಓವರಾಲ್ ಸರ್ವತೋಮುಖ ಬೆಳವಣಿಗೆಗೆ ಮಕ್ಕಳನ್ನು ಪ್ರೋತ್ಸಾಹಿಸ್ರಿ. ಈಗ ಮಾರ್ಕೆಟ್ ಡೇ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ಮಾರ್ಕೆಟ್ ಡೇ ಮಾಡಿರೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಗೊತ್ತಾಗುತ್ತೆ, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಗೊತ್ತಾಗುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಅವ್ರಿಗೆ ಪ್ರಾಫಿಟ್ ಬರುತ್ತೆ, ಮಾರ್ಜಿನ್ ಎಷ್ಟು ಇಟ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ಮಕ್ಕಳಿಗೆ ಈ ವಯಸ್ಸಿನಿಂದಲೇ ತಿಳಿಸ್ಕೊಟ್ರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಅವರು ಆರ್ಥಿಕವಾಗಿ ಸ್ವಾವಲಂಬನೆ ಆಗೋದಕ್ಕೆ ಭಾಳ ಅನುಕೂಲವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಸ್ಕೈ ಎಜುಕೇಷನಲ್ ಟ್ರಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮತ್ತು ವಿಜ್ಞಾನ ಮೇಳ ಅಥವಾ ಸೈನ್ಸ್ ಎಕ್ಸಿಬಿಷನ್ ಏನಾಗಿರ್ಬೋದು, ನಾವು ಥಿಯರಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಮಕ್ಕಳಿಗೆ ಅಷ್ಟು ಕಾನ್ಸೆಪ್ಟ್ಗಳನ್ನು ಬಹ್ಯಾಟ್ ಮಾಡಿ ಎಕ್ಸಾಮಲ್ಲಿ ಬರಿಬೋದೇ ಹೊರತು ಲಾಂಗ್ ಡ್ಯೂರೇಷನ್ಗೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಏನಾದರೂ ಇನೋವೇಷನ್ ಮಾಡಬೇಕು ಅಂತ ಹೇಳಿದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಭಾಳ ಮುಖ್ಯ ಆಗುತ್ತೆ. ಆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡೋ ಉದ್ದೇಶದಿಂದ ಒಂದು ವಾರದಿಂದ ಅವರು ತಯಾರಿಸತಕ್ಕಂಥ ಮಾಡೆಲ್ಗಳು
ಇವತ್ತು ನೀವು ಎಕ್ಸಿಬಿಷನ್ನಲ್ಲಿ ಕಾಣಸಿಗ್ಬೋದು. ಅದನ್ನು ಅವರು ಎಷ್ಟು ಲವಲವಿಕೆಯಿಂದ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಎಷ್ಟು ಉತ್ಸಾಹದಿಂದ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಟೀಚರ್ಸನ್ನೇ ಮೀರಿಸುವಂಥ ಮಟ್ಟಕ್ಕೆ ಅವರು ಎಕ್ಸ್ಪ್ಲೇನ್ ಮಾಡೋ ಥರ ಮಾತಾಡ್ತಾ ಇದ್ದಾರೆ. ಸೊ ನನಗಂತೂ ವೈಯಕ್ತಿಕವಾಗಿ ಭಾಳ ಖುಷಿಯಾಗಿದೆ. ಪೇರೆಂಟ್ಸ್ಗಳನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಅವ್ರನ್ನ ಬರೀ ಅಕಾಡೆಮಿಕ್ಸ್ಗೋಸ್ಕರನೇ ಪ್ರೆಷರ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ವಿಷಯಗಳಲ್ಲೂ ಅವ್ರಿಗೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಾಗತ್ತೆ. ಇಲ್ಲಿ ಮಗಳ ಹೆಸರು ಬಂದು ಶಾಲಿನಿ. ತುಂಬ ಚೆನ್ನಾಗಿ ಇಲ್ಲೆಲ್ಲ ಫಂಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಶಾಲೆ ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿ ಎಜುಕೇಷನ್ ಇದೆ, ತುಂಬ ಚೆನ್ನಾಗಿ ಮ್ಯಾಮ್ಗಳೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ತುಂಬ ಚೆನ್ನಾಗಿ ಆಟಗಳು ಮತ್ತು ತರಕಾರಿದು ಎಲ್ಲ ಚೆನ್ನಾಗಿ ಇದು ಮಾಡ್ತಾವ್ರೆ. ತುಂಬ ಖುಷಿ ಆಗ್ತದೆ ಸರ್, ಯಾಕಂದರೆ ಇವಾಗ ಅವರಿಗೆ ನಾಲೆಡ್ಜು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಅದರಿಂದ ಮಕ್ಕಳು ಈ ಥರ ತರಕಾರಿ ಇಟ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಮಗೂ ತುಂಬ ಖುಷಿ ಆಗ್ತದೆ. ನೋಡೋದಕ್ಕೆ ಮುಂದಕ್ಕೆ ಅವರು ತುಂಬ ಚೆನ್ನಾಗಿ ವ್ಯಾಪಾರಕ್ಕಾಗಲಿ ಅವ್ರ ಮೈಂಡು ತುಂಬ ಚೆನ್ನಾಗಾಗ್ತದೆ, ತುಂಬ ನಾಲೆಡ್ಜು ಅವ್ರಿಗೂ ಬರ್ತದೆ. ತುಂಬ ಖುಷಿ ಆಗ್ತದೆ ಸರ್ ನೋಡಿದ್ರೆ. ಬೆಳಗಿಂದ ಒಂದು 20 ರೂಪಾಯಿ ವ್ಯಾಪಾರ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾಡ್ತಾಯಿದೆ ಸರ್. ನಾವು ಕಬ್ಬು, ತರಕಾರಿ, ಆಮೇಲೆ ಕಡಲೆಕಾಯಿ, ಗೆಣಸು, ಈರುಳ್ಳಿ ಎಲ್ಲ ತುಂಬ ಸಣ್ಣ ಪುಟ್ಟ ಇಕ್ಕಿದ್ದೀವಿ ಸರ್. ಭಾವನೆ ಅಂದರೆ ತುಂಬ ಖುಷಿಯಾಗವ್ರು, ಅವರು ಆ್ಯಕ್ಟಿವ್ ಆಗವ್ರು ತುಂಬ. ಸರಿ ಸರ್.